ಎಲ್ಲರನ್ನೂ ಆಕರ್ಷಣೆ ಮಾಡ್ತಾ ಇದೆ. ಆದರೆ ಇವರಿಗೂ ಸಹಿತ ಅವಕಾಶ ಸಿಗುವಂಥದ್ದು ಆಗಲಿ ಅಂತೇಳಿ. ಇನ್ನು ಮೋಸ್ಟ್ ಪ್ರಾಬಬ್ಲಿ ಈಗಿನ ಒಂದು ಸ್ಪರ್ಧೆಯನ್ನು ನೋಡಿದಾಗ, ಒಂದು ಕಾಂಪಿಟೇಷನ್ ನೋಡಿದಾಗ, ನೀನೇನೋ 4 ಜನ ಸ್ಪಿನ್ನರ್ಗಳನ್ನ ಉಪಯೋಗ ಮಾಡಿಕೊಂಡು ಗೆದ್ದಿದ್ದು ಸಹಿತ ಅಷ್ಟೇ ಗಮನಾರ್ಹದ. ಯಾಕಪ್ಪ ಅಂತಂದರೆ ಈ 12 ವರ್ಷಗಳ ನಂತರ ವಿಶೇಷವಾಗಿ ಗೆದ್ದಂಥ ಈ ಕಪ್ ಏನಪ್ಪ ಅಂದ್ರೆ ಭಾಳ 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 ಸ್ಮರಣೀಯ. ಅದಕ್ಕೆ ಕಾರಣ ಇಷ್ಟ. ಯಾಕಪ್ಪ ಅಂತಂದ್ರೆ ಈ ಒಂದು ಏನಪ್ಪ ಅಂತಂದ್ರೆ ಕ್ರೀಡಾಂಗಣದಲ್ಲ ನ್ಯೂಜಿಲೆಂಡ್ ಅಂತ ಬಲಿಷ್ಠ ತಂಡವನ್ನು, ನ್ಯೂಜಿಲೆಂಡ್ ಯಾವತ್ತಿದ್ರೂ ಬಲಿಷ್ಠ, ಸಮಾಧಾನ, ಜೊತೆಗೆ ಗುರಿಯತ್ತ ಓಡುವಂಥ, ಅದರಲ್ಲೂ ಸಭ್ಯ ಜನರು ಆಡುವಂಥ ಕ್ರಿಕೆಟ್ ನ್ಯೂಜಿಲೆಂಡದಲ್ಲೇ. ಇನ್ನುಳಿದ ಕಡೆ ಆಸ್ಟ್ರೇಲಿಯಾ ಆಗಿರ್ಬೋದು, ಮತ್ತೆಲ್ಲೂ ಆಗಿರ್ಬೋದು, ಒಂದಿಷ್ಟು ಅಲ್ಲಿ ತಕರಾರ ತಂಟೆ ಮತ್ತೆಲ್ಲೂ ಇರ್ತಾವೆ, ಅಬ್ಯೂಸಿಂಗ್ ವ್ಯವಹಾರಗಳು ನಡೀತಾ ಇರ್ತಾವೆ. ಆದರೆ ನ್ಯೂಜಿಲೆಂಡಿಗರು ಏನೋ ನಮ್ಮ ಒಂದಿಷ್ಟು ಅನ್ಯಾಯ ಆದರೂ ಸಹಿತ ಸರ್ ಮಾಡೋ ಶಕ್ತಿ ಅವ್ರಲ್ಲಿ ಭಾಳದ. ಅವರು ಇವತ್ತು ಗೆಲ್ತೀವಿ ಅನ್ನುವಂಥ ಒಂದು ದೃಷ್ಟಿಯಲ್ಲಿ ಆಡುವಂಥ ಅವರು ಆ ಹೊತ್ತಿನ ಒಂದು ಹೋರಾಟ ಅದು ಸಹ ಸ್ಮರಣೀಯ. ಯಾಕಂದರೆ ಫೀಲ್ಡಿಂಗ್ದಲ್ಲೇ ಭಾಳ ಬಲಿಷ್ಠ ತಂಡ ಆಗಿ ಹೋಗಿಬಿಟ್ಟದೆ ಇವತ್ತು. ಆದರೂ ಕ್ಯಾಚ್ಗಳು ಬಿಟ್ಟಿದ್ದನ್ನು ನಾವು ಮೆರಲಿಕ್ಕೆ ಆಗೋದಿಲ್ಲ. ಕ್ಯಾಚ್ ಒಂದೆರಡು ತಪ್ಪಿದ್ರೆ ಅಂತೇಳಿ ವೀಕ್ ಅಂತ ನಾವು ಅನ್ಲಿಕ್ಕೂ ಆಗೋದಿಲ್ಲ. ಒಟ್ಟಾರೆಯಾಗಿ ಒಂದು ಬಲಿಷ್ಠ ಫೀಲ್ಡಿಂಗ್ ಹೊಂದಿದಂತಹ ಮತ್ತು ಬೌಲರ್ ಮತ್ತು ಸದೃಢ ಶರೀರಗಳನ್ನು ಹೊಂದಿದಂತಹ ಈ ನ್ಯೂಜಿಲೆಂಡಿಗರು ಸೋತಿದ್ದು ಹೇಗಪ್ಪ ಅನ್ನೋದು ಕೆಲವೊಂದು ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಇನ್ನು ಅವರು ಆತ್ಮವಿಮರ್ಶೆ ಮಾಡ್ಕೊಳ್ಳುವಂಥದ್ದು. ಯಾಕಂದರೆ ಕೇವಲ ಫಾಸ್ಟ್ ಬಾಲ್ನಿಂದ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಜನ ಎಲ್ಲ ನಮ್ಮನೆ ಆಟಗಳನ್ನ ನೋಡ್ತಾ ಇದ್ದಾರೆ ಕ್ರಿಕೆಟಲ್ಲಿ. ಸ್ಪಿನ್ನು ಅವ್ರಿಗೆ ಬೇಕು, ಫಾಸ್ಟು ಬೇಕು, ರನ್ನು ಬರ್ತಾ ಇರಬೇಕು, ಅದೇ ಕಾಲಕ್ಕೆ ವಿಕೆಟು ಬೀಳ್ತಾ ಇರಬೇಕು. ಹೇಗೆ ಅದೇ ಒಂದು ಮಜಾ ಇರ್ತದೆ. ಆ ಮಜಾ ಇವತ್ತು ದುಬೈದ ಕ್ರೀಡಾಂಗಣದಲ್ಲಿ ಆಯಿತು ಅಂತ ಹೇಳಬೇಕಾಗ್ಯದ. ಇನ್ನು ಸೋರಿಗೆ ನ್ಯೂಜಿಲೆಂಡ್ದವ್ರು ಏನೋ ಕಾರಣ ಹುಡುಕ್ಬೋದು, ಗೆಲುವಿಗೆ ಏನೋ ಕಾರಣ ಹುಡುಕ್ಬೋದು, ಕಾರಣಗಳು ಸಾಕಷ್ಟು ಹುಡುಕ್ಬೋದು. ಆದರೆ ಕಾರಣ ಹುಡುಕೋದ್ರಿಂದಲೂ ಎಲ್ಲಿ ಕಾರಣ ಹುಡುಕಿ ಅದೇನು ತಪ್ಪಾಗಿದೆ ತಿದ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಇನ್ನೊಬ್ಬರ ಮೇಲೆ ಬ್ಲೇಮ್ ಮಾಡ್ತಾ ಹೋಗುವಂಥದ್ದು ಒಳ್ಳೆಯ ಸ್ವಭಾವ ಆಗಲಿಕ್ಕಿಲ್ಲ ಅನ್ನೋ ಸಹಿತ ನಾವು ಸ್ಮರಿಸಬೇಕಾಗ್ಯದ. ಒಟ್ಟಾರೆಯಾಗಿ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಜೊತೆಗೆ ಜಡೇಜಾ ಇವರ ಕ್ರಿಕೆಟ್ ಜೀವನದ ಕೊನೆಯ ದಿನಗಳು ಬರ್ತಾ ಇದ್ದಾವೆ ಅಂತ ಅನ್ನಿಸ್ತಾ ಇದೆ. ಜೀವನದಲ್ಲಿ ಇನ್ನೂ ಭಾಳ ದೊಡ್ಡ ಉದ್ದದ ಬದುಕದ. ಆ ಮತ್ತು ಬೇರೆ ಕ್ರಿಕೆಟದಲ್ಲಿ ಆಯಿತು ಇನ್ನೊಂದು ವರ್ಷ 2 ವರ್ಷದಲ್ಲಿ ಅವರು ರಿಟೈರ್ ಆಗುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ. ಮತ್ತು ಇದರಲ್ಲಿನೂ ಕಾಣ್ತಾ ಇದೆ. ಇಲ್ಲ ಒಂದಿಷ್ಟು ಏಳು ಬೀಳು ಹೇಳ್ತೇನೆ ನಿಮಗೆ. ಒಮ್ಮೆ ವಿರಾಟ್ ಕೊಹ್ಲಿ ಯಶಸ್ವಿ ಆದರು, ಈಗ ನಮ್ಮ ಏನಪ್ಪ ರೋಹಿತ್ ಶರ್ಮಾ ಅವರು ಯಶಸ್ವಿ ಆದರು. ಆದರೆ ಹೊಸದಾಗಿ ನಮ್ಮಲ್ಲಿ ಶುಭ್ಮನ್ ಗಿಲ್ ಆಗಿರ್ಬೋದು, ಇನ್ನೂ ಹೊಸ ಬ್ಯಾಟ್ಸ್ಮನ್ಗಳಾಗಿರ್ಬೋದು, ಶ್ರೇಯಸ್ ಅವರಾಗಿರ್ಬೋದು, ಅದೇ ಕಾಲಕ್ಕೆ